ಆಗಿದೆ. ಅದರಿಂದ ಏನು ಪರವಾಗಿಲ್ಲ. ನನ್ನ ಜೊತೆ ಬರ್ತೀನಿ ಅಂತಿದ್ದೀರಾ, ತುಂಬ ಮೋಸ್ಟ್ ವೆಲ್ಕಮ್. ಯಾವತ್ತು ಹೊರಡ್ತಾ ಇದ್ದೀರಿ? ಆಮೇಲೆ ಹೇಳಿ. ಆಮೇಲೆ ಹೇಳ್ತೀನಿ ಸರ್. ಹಲೋ ಸ್ನೇಹಿತರೆ, ನಮಸ್ಕಾರ. ನಾವು ವಿಶ್ವ ಕನ್ನಡಿಗರು ಹಾಕೊಂಡಿದ್ದಾರೆ. ನಿಜವಾಗ್ಲೂ ವಿಶ್ವದಲ್ಲಿ ಎಲ್ಲೆಲ್ಲೋ ಚೆದರೋಗಿರೋ ಕನ್ನಡಿಗರು ಅನೇಕ ಜನ ಅಲ್ಲಿ ಬರ್ತಾರೆ. ಬರೀ ಅಮೆರಿಕಾದಲ್ಲಿರೋರು ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಈ ಸಮಾರಂಭಕ್ಕೆ ಮೀಟ್ ಮಾಡೋದಕ್ಕೆ. ಒಂದೇ ಒಂದು ಅಮೆರಿಕಾದಲ್ಲಿರೋ ಜನ ಸುಖ ಸಂತೋಷವಾಗಿದ್ದಾರೆ, ಆದರೆ ಒಂದೇ ಒಂದು ಅವ್ರಿಗೆ ಕೊರತೆ ಆಗಿದೆ. ಸೆಂಟಿಮೆಂಟ್ ಅಂತ ಇರೋದು ನಾವು, ಆ ಸೆಂಟಿಮೆಂಟ್ ಅಲ್ಲಿ ಬರೋಲ್ಲ. ಇಲ್ಲಿ ಎಲ್ಲ ಕೊರತೆ ಇದೆ, ಸೆಂಟಿಮೆಂಟ್ ಮಾತ್ರ ತುಂಬ ಇದೆ. ಆ ಸೆಂಟಿಮೆಂಟ್ ಹೃದಯದಲ್ಲಿ ತುಂಬಿಕೊಂಡೆ ಇಲ್ಲಿಂದ ಅಮೆರಿಕಾಗೆ ಹೋದವರು ಎಲ್ಲರೂ ಅವ್ರ ಮನಸ್ಸಲ್ಲಿ ಏನೇ ಸುಖ ಬಂದರೂ ಸಂತೋಷ ಬಂದರೂ ಆ ಸೆಂಟಿಮೆಂಟ್ ಒಂದು ಹಾತೊರಿತಾ ಇರ್ತಾರೆ. ಆ ಹಾತೊರೆಯೋದು ಈ ಒಂದು ಸಮಾರಂಭ 2 ವರ್ಷಕ್ಕೊಂದ್ಸಲ ಮಾಡಿದಾಗ ಇಡೀ 3,000 ಜನ ಬರ್ತಾರೆ, ಇನ್ನೂ ಜಾಸ್ತಿ ಆಗ್ಬೋದು. ಬರದೇ ಇರೋರು ಫೋನ್ನಲ್ಲಿ ಮಾತಾಡ್ತಾರೆ. ಅವರೆಲ್ಲರ ಹೃದಯ ಸೇರಿಸಿ ಆ ಸೆಂಟಿಮೆಂಟ್ನ ಅನುಭವಿಸ್ತಾರೆ. ಆ ಸೆಂಟಿಮೆಂಟ್ ಅನುಭವಿಸಿದಾಗ ನಾವು ಕರ್ನಾಟಕದಲ್ಲೇ ಇದ್ದೀವಿ ಅಂತ ಅವ್ರಿಗೊಂದು ಭಾವನೆ ಬರುತ್ತೆ. ಆ ಕರ್ನಾಟಕದಲ್ಲಿ ಇದ್ದೀವಿ ಅಂತ ಅವ್ರ ಭಾವನೆ ಬರುವಾಗ ಬರೀ ಅವರೇ ಕೂತ್ಕೊಂಡ್ರೆ ಅಲ್ಲಿ ಬಂದ ಸ್ವಲ್ಪ ಇವಾಗ ನಾವು ಇಲ್ಲಿ ಮಾತಾಡುವಾಗ ಮಧ್ಯೆ ಇಂಗ್ಲೀಷು ಸೇರಿಸ್ಕೋತೀವಿ, ಅವರಲ್ಲಿ ಇಂಗ್ಲೀಷ್ ಜೊತೆ ಮತ್ತೆ ಕನ್ನಡ ಸೇರಿಸ್ಬೇಕಾಗತ್ತೆ ಈ ಬರೀ ಅವರೇ ಇದ್ರೆ. ಆದ್ದರಿಂದ ಕರ್ನಾಟಕದಿಂದ ಬೇಕಾದಷ್ಟು ಜನನ ಕರೆದು ಕಲಾವಿದರು, ತಂತ್ರಜ್ಞರು, ಸಮಾಜಕ್ಕೆ ಕೆಲಸ ಮಾಡಿದವರು ಪ್ರತಿಯೊಬ್ಬರನ್ನು ಕರೆದವರು ಮಾಡಿಸ್ತಾರೆ. ಆ ಜನನ ನೋಡಿದಾಗ ಆ ಜನ ಅಲ್ಲಿ 3 ದಿವಸ, ನಾನು 2015 ರ್ಯಾಲಿನಲ್ಲಾದಾಗ ನಾವು ಹೋಗಿದ್ದೆ. ನನಗೆ 2-3 ಸೆಂಟಿಮೆಂಟ್ ಇರ್ತದೆ. ಒಂದು, ಈ ಜನನ ನಾನು ಮೀಟ್ ಮಾಡ್ತಿದ್ದೀನಿ ಅಂತ ಒಂದು ಸೆಂಟಿಮೆಂಟ್. ಇನ್ನೊಂದು ವರ್ಲ್ಡ್ ಮೀಟ್ ಕರೆದಿದ್ದಾರಲ್ಲ ನಾನು ಹೋಗ್ತಾ ಇರೋದು ಒಂದು ಸೆಂಟಿಮೆಂಟ್. ಇದಕ್ಕೆ ಯಾರಪ್ಪ ಜೊತೆ ಇದ್ರು ಅಂದರೆ ನನ್ನ ಮಗಳು ಇದೇ ಥರ ಇದ್ದವಳು, ನನ್ನ ಮಗಳು ಮನು, ನನ್ನ ಮಗಳು. ಅವಳು ರ್ಯಾಲಿ ಹತ್ತದಲ್ಲಿ ಶಾಲೆ ಹೇಳ್ತಾ ಇದ್ರು. ಸೊ ಎಲ್ಲ ಸೆಂಟಿಮೆಂಟಿಂದ ಹೋದೆ ನಾನು. ಆವಾಗ 3 ದಿವಸ ಬೆಳಗ್ಗೆಯಿಂದ ರಾತ್ರಿವರೆಗೂ ಆ ಸಮಾರಂಭ ನಡೆಯುವ ಈ ಜಾಗದಿಂದ ಆಚೆ ಹೋಗೋಕ್ಕೆ ಮನಸ್ಸು ಬರಲಿಲ್ಲ. ಯಾಕೆಂದರೆ ಪ್ರತಿಯೊಬ್ಬರು ಅವರು ಕಳ್ಕೊಂಡಿದ್ದಂಥ ಸೆಂಟಿಮೆಂಟ್ನ ಅಲ್ಲಿ ತೋರಿಸ್ತಾ ಇದ್ರು. ಅವ್ರ ಜೊತೆ ಬರೆಯುವಾಗ, ಅವ್ರ ಜೊತೆ ಮಾತಾಡುವಾಗ ಅವ್ರ ಹೃದಯ ಎಷ್ಟು ಚೆನ್ನಾಗಿದೆ ಅಂತ ನನಗೆ ಅರ್ಥವಾಗ್ತಾ ಇತ್ತು. ಎಲ್ಲರೂ ಸುಮಾರು ಜನ